ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡ್ತಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ ನಾನು, ಒಂದೂವರೆ ಕೆ ಜಿಯಷ್ಟು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಒಂದು 2 ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಇದರಲ್ಲಿ ಇದು ಮ್ಯಾರಿನೇಟ್ ಮಾಡಿಡಬೇಕು. ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಡಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ, ಒಂದು 1/4 ಚಮಚದಷ್ಟು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ, ಪುಡಿ ಉಪ್ಪು. ಇಷ್ಟನ್ನು ಹಾಕಿ ಕೈನಲ್ಲೇ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ನಿಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮು. ಮತ್ತು ಮೊಸರು, ಒಂದು ಬೌಲ್ ಮೊಸರು, ನಂದಿನಿ ಮೊಸರು ತೊಗೊಂಡಿದ್ದೀನಿ ನಾನು. ಇಷ್ಟನ್ನು ಹಾಕ್ಬಿಟ್ಟು ಇದು ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ, ಇನ್ನೆಲ್ಲ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ರುಚಿನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನೆಲ್ಲ. ನೀವು ಡೈರೆಕ್ಟ್ ಬೇಕಾದರೂ ಮಾಡ್ಕೋಬೋದು, ಬಟ್ ಈ ರೀತಿ ಮಾಡಿ ನೋಡಿ. ಪಕ್ಕಾ ಮಿಲ್ಟ್ರಿ ಹೋಟೆಲಲ್ಲಿ ಮಾಡ್ತಾರಲ್ಲ ದಮ್ ಬಿರಿಯಾನಿ, ಹಾಗೇ ಇತ್ತು ಮನೆಯಲ್ಲಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ, ನಿಮಗೆ ಖಂಡಿತ ಗೊತ್ತಾಗುತ್ತೆ. ಹಾಗೆ ಬಿರಿಯಾನಿ ನೀವು ಔಟ್ಸೈಡ್ ತಿನ್ನೋರೆಲ್ಲ ಮನೆಯಲ್ಲೇ ಸೂಪರಾಗಿ ಮಾಡ್ಕೊಂಡು ತಿನ್ಬೋದು. ಓಕೆನಾ? ಕಲಸಿಟ್ಟಾಯಿತು. ಇವಾಗ ನಾನು ಸೋನಾ ಮೊಸರು ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿನ ತೊಗೊಳ್ತೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದ್ರಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇವನ್ ರೇಷನ್ ಅಕ್ಕಿನಲ್ಲೂ ಮಾಡ್ಬೋದು. ಓಕೆನಾ? ಜೀರಾ ರೈಸ್ ಸಿಕ್ಕಿದ್ರೆ, ಬಾಸುಮತಿ, ಯಾವುದ್ರ ಬೇಕಾದರೂ ನೀವು ಮಾಡ್ಬೋದು. ಬಟ್ ನಾನು ಸೋನಾ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೆನೆಸೋಕ್ಕೆ ಇಟ್ಕೊಂಬಿಡೋಣ. ಚೆನ್ನಾಗಿ 1-3-4 ಸರಿ ವಾಶ್ ಮಾಡಿಕೊಂಡು ನೆನೆಯೋದಕ್ಕೆ ಇಟ್ಬಿಡ್ಬೇಕು. ಇದು ಒಂದು 10 ನಿಮಿಷ ಇದ್ರೂ ಓಕೆ, ಸಾಕು. ಒಂದು ಅರ್ಧ ಗಂಟೆ ಇದ್ರೆ ಟೈಮ್ ಮಾಡಿ ಒಂದು 10 ನಿಮಿಷ ಇದು ಮಾಡ್ಕೊಳ್ಳಿ. ನಂತರ ನಾನು ಪುದೀನ ತೊಗೊಂಡಿದ್ದೀನಿ ಅರ್ಧ ಕಟ್ಟು, ಒಂದು 15-20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಹಿಡಿವಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ನಾನು ಇವಾಗ ಒಂದು ಇದು ಬಂದು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರು, ಮತ್ತು ಇದು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಮಸಾಲೆ ಇದೆ ಆ್ಯಕ್ಚುಲಿ. ಓಕೆನಾ? ಈಗ ಶಾಜೀರ, ಚಕ್ಕೆ, ಲವಂಗ ಎಲ್ಲ, ಜಾಪತ್ರೆ ನೋಡಿ ಎಲ್ಲದೂ ನಾನು ತೊಗೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿದ್ದೀನಿ. ಎಲ್ಲಾದರೂ ನೀವು ಬಿರಿಯಾನಿ ಮಸಾಲ ಅಂತ ಕೇಳಿದ್ರೆ ಟೋಟಲಾಗಿ ಕೊಡ್ತಾರೆ ಫ್ರೆಂಡ್ಸ್. ಓಕೆ, ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಯಾಕೆಂದರೆ ಇದರ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ, ಏನೇನಿಲ್ಲ. ಬಟ್ ಗ್ರೀನಿಶ್ ಆಗಿ ಉಳಿಯುತ್ತೆ ಇದು. ಹೀಗೆ ಮಾಡಿಕೊಂಡ್ರೆ ಗ್ರೀನಾಗಿ ಮಾಡ್ತಾರಲ್ವ ದಮ್ಮ ಬಿರಿಯಾನಿ, ಸೂಪರಾಗಿರುತ್ತೆ. ಈ ಥರ ಎಲ್ಲ ಫ್ರೈನ ಮಾಡ್ಕೊಳ್ಳಿ. ಫ್ರೈ ಮಾಡಿ ತಣ್ಣಗಾದ ನಂತರ ನಾವು ಮಿಕ್ಸಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲದನ್ನು ಒಟ್ಟಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ಸ್ವಲ್ಪ ಒಂದು 5-10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಇತ್ತು ಮನೆಯಲ್ಲಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವನ್ ಬ್ಯಾಚುಲರ್ಸ್ಗಳು ನೀವು ಖಂಡಿತ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಓಕೆ, ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಓಕೆನಾ? ಮತ್ತು ಅದು ತಣ್ಣಗಾದ ನಂತರ ನಾನು ಜಾರ್ನಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನೀರೆಲ್ಲ ಏನೂ ಹಾಕೋದು ಬೇಡ, ಹಾಗೆ ಜಾರ್ನಲ್ಲಿ ಹಾಕ್ಬಿಟ್ಟು ರುಬ್ಕೋಬೇಕಾಗತ್ತೆ. ನೋಡಿ, ನಾನು ರುಬ್ಬಿ ತೊಗೊಂಡಿದ್ದೀನಿ ಇವಾಗ. ನಂತರ ಇವಾಗ ಒಂದು ದಪ್ಪ ಪಾತ್ರೆನ ಇಟ್ಕೊತಾ ಇದ್ದೀನಿ. ಇದಕ್ಕೊಂದು 100-150 ಗ್ರಾಮು ಎಣ್ಣೆ ಬೇಕಾಗುತ್ತೆ. ಯಾಕೆಂದರೆ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಖಂಡಿತ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತೀನಿ, ಒಂದು ಅರ್ಧ ಚಮಚದಷ್ಟು. ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ರುಚಿ ಡಬಲ್ ಆಗುತ್ತೆ, ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಮಾಡಿ ನೋಡಿ. ನಾನಿವಾಗ ಪಲಾವ್ ಎಲೆ ಒಂದು 4 ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿನ ಒಂದು 4, ಚಕ್ಕೆ ಮತ್ತು ಜಾಪತ್ರೆ ಅಂತ ಬರುತ್ತೆ, ಜಾಪತ್ರೆ, ಮತ್ತು ಇನ್ನೊಂದು ಪಲಾವ್ಗಿಂತಲೇ ಯೂಸ್ ಮಾಡೋದಕ್ಕೆ ಬರುತ್ತೆ ಫ್ರೆಂಡ್ಸ್. ಓಕೆ, ಕಲ್ಲುವ ಅಂತೇಳ್ಬಿಟ್ಟು, ಮತ್ತು ಶಾಜೀರ ಮತ್ತು ಮರಾಠಿ ಮೊಗ್ಗು. ಇಷ್ಟನ್ನು ನಾನು ತೊಗೊಂಡು ಈ ಥರ ಎಣ್ಣೆನಲ್ಲೇ ಸ್ವಲ್ಪ ಹುರ್ಕೋಬೇಕು, ಅದರ ಅರೋಮಾ ಹೋಗೋವರೆಗೂ. ಚಕ್ಕೆ ಒಂದು 2-3 ಪೀಸ್ ತೊಗೊಳ್ಳಿ, ಒಂದು 4 ಪಲಾವ್ ಎಲೆ ತೊಗೊಳ್ಳಿ, ಮತ್ತು ಕಲ್ಲುವ ಒಂದು 2 ಪೀಸ್ನಷ್ಟು, ಮತ್ತು ನಾರ್ಮಲ್ ಏಲಕ್ಕಿ, ಮತ್ತು ಇನ್ನೊಂದು ಏಲಕ್ಕಿನೂ ಬರುತ್ತೆ, ದಪ್ಪ ಏಲಕ್ಕಿ, ಅದನ್ನು ತೊಗೋಬೋದು. ಮತ್ತು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿದೆಲ್ಲ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ
ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ವಲ್ಪ ಫುಲ್ ಕಲರ್ ಒಂಥರ ಬ್ರೌನ್ ಬರುತ್ತಲ್ವ, ಆ ಥರ ನಾವು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಒಂದು ಅರ್ಧ ಚಮಚದಷ್ಟು ನಂದಿನಿ ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಎಣ್ಣೆನೇ ಹಾಕ್ಕೋಬೋದು, ತುಪ್ಪ ಇಲ್ಲಾಂದರೆ. ಈ ಥರ ಚೆನ್ನಾಗಿ ಹುರಿಬೇಕಾಗತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಕಲ್ಲರ್ ಗೊತ್ತಾಗುತ್ತೆ ನಿಮಗೆ, ಈರುಳ್ಳಿ ಕಲ್ಲರು ಫುಲ್ಲು ಬ್ರೌನ್ ಬೇಕಾದರೂ ಮಾಡ್ಕೋಬೋದು, ಬಟ್ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋರು ಹುರ್ಕೊಳ್ತೀನಿ. ನೋಡಿ, ನೋಡ್ತಿರ್ಬೋದು ಎಲ್ಲ ಹೇಗಾಗಿದೆ ಅಂತ. ಈ ಟೈಮ್ನಲ್ಲಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಇದ್ರೊಳಗಡೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿತ್ತು. ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟರು. ಹೋಟೆಲ್ ಥರನೇ ಇದೆ ಅಂತ. ಖಂಡಿತ ಅದೇ ರೀತಿ ನೀವು ಮಾಡಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಬಟ್ ದಪ್ಪ ತಳದ ಪಾತ್ರೆನ ತೊಗೊಳ್ಳಿ. ತಳ ತೆಳ್ಳಗಿರೋದನ್ನು ತೊಗೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಅದು ಎಣ್ಣೆನಲ್ಲೇ ಚೆನ್ನಾಗಿ ಚಿಕನ್ನು ಬೇಯ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಷಾರಾಗಿ ಇಟ್ಕೊಡಿ, ಯಾಕೆಂದರೆ ಸುಡ್ತಾ ಇರುತ್ತಲ್ಲ ಪಾತ್ರೆಗಳೆಲ್ಲ, ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಈ ಥರ ಚೆನ್ನಾಗಿ ತಳ ಹಿಡಿದಿರೋಂತೆ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ರುಬ್ಬಿಟ್ಕೊಂಡಿರೋಂಥದ್ದು ನೋಡಿ, ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಓಕೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಚಿಕನ್ ಒಳಗಡೆ ಮಿಕ್ಸನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆನೂ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಚಿಕನ್ನು ಎಲ್ಲ ಮಸಾಲೆನ ಹಾಕ್ಬಿಟ್ಟು, ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ಹಸಿ ವಾಸನೆ ಏನಿರಲ್ಲ. ಬಟ್ ಎಣ್ಣೆಯಲ್ಲಿ ಆದಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಅದ್ರ ಬಿರಿಯಾನಿ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ, ಟೇಸ್ಟು ಹೆಚ್ಚುತ್ತೆ. ಓಕೆನಾ? ಈ ಥರ ನೋಡಿ, ವಾವ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಗ್ರೀನಿಶಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ನಂತರ ಒಂದು 4 ನಾನು ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ, ಇಲ್ಲ ನೀವು ರುಬ್ಬಿ ಬೇಕಾದರೂ ನೀವು ಪೇಸ್ಟ್ ಮಾಡ್ಕೊಂಡು ಬೇಕಾದರೂ ಹಾಕ್ಬೋದು, ಬಟ್ ಇದರಲ್ಲೇ ಬೆಂದ್ಬಿಡುತ್ತೆ. ಓಕೆನಾ? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಮನೆಯಲ್ಲೇ ಮಾಡಿರೋಂಥ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿರಿಯಾನಿಗೆ ಯಾವಾಗಲೂ ಜಾಸ್ತಿನೇ ಇರಬೇಕಾಗತ್ತೆ. ನಾನು ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ನಾನು ಹಾಕ್ಕೊಂಡಿದ್ದೀನಿ. ಬಟ್ ನಾನು ಆದಷ್ಟು ಮನೆಯಲ್ಲೇ ಮಾಡ್ತೀನಿ. ಎಲ್ಲ ಮಸಾಲೆಗಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಿದ್ರು ಬಟ್ ಮಾಡಿ ಸ್ಟಾಕು ಆ ಥರದ್ದೆಲ್ಲ ಯಾವುದೂ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಇಟ್ಕೊಳ್ಳಲ್ಲ ನಾನು. ಓಕೆ, ಈ ಥರ ಲಿಡ್ನ ಕ್ಲೋಸ್ ಮಾಡಿದ್ದೆ. ಈಗ ನೋಡಿ, ನೋಡ್ತಿರ್ಬೋದು ನೀರಿನ ಅಂಶ ಎಲ್ಲ ಬಿಟ್ಕೊತಾ ಇದೆ. ತಳ ಹಿಡಿಯೋದನ್ನು ನೀವು ನೋಡ್ಕೊತಾ ಇರಬೇಕು. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ. ಓಕೆ, ಆದರೆ ನೀವು ಸ್ಕಿಪ್ ಮಾಡಿದ್ರೆ ನೋಡಬೇಕಷ್ಟೇ ಫ್ರೆಂಡ್ಸ್. ಓಕೆ, ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿಟ್ಟ ನಂತರ ಚೆನ್ನಾಗಿ ಅದು ಎಣ್ಣೆ ಅಂಶ ಎಲ್ಲ ಹೊರಗಡೆ ಬರಬೇಕು, ಆ ಥರ ಬೇಯಬೇಕು. ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿರೋದು ಕಾಣಿಸ್ತಾ ಇದೆ. ಇದು ಮನೆಯಲ್ಲೇ ಮಾಡಿರೋಂಥದ್ದು. ನನ್ನ ಚಾನಲ್ಗೆ ನೀವು ವಿಸಿಟ್ ಕೊಟ್ಟರೆ ಇದನ್ನು ನೀವು ಪೌಡ್ರನ್ನ ನೋಡ್ಬೋದು. ಬಿರಿಯಾನಿ ಮಸಾಲ, ಗರಂ ಮಸಾಲ ಅಂತ ನೋಡ್ಬೋದು, ಮತ್ತು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರು ಇಷ್ಟನ್ನು ನಾನು ಇದು ಪಲಾವ್ಗೆ ಯೂಸ್ ಮಾಡ್ಬೋದು. ನಾವು ಮಾಡಿರೋಂಥ ಗರಂ ಮಸಾಲ ಅದು ಮನೆಯಲ್ಲೇ ಮಾಡಿರೋಂಥದ್ದು. ಪಲಾವ್ಗೆ ಮತ್ತು ಏನಾದರೂ ಪಲ್ಯಗಳು ಮಾಡಿದ್ರೆ ಅದು 3 in 1, 4 in 1, 5 in 1 ಏನಾದರೂ ಹೇಳ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು ಪೌಡರು. ಈಗ ಹಾಕಿ ನಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಬೇರೆ ಇನ್ನೇನು ಪೌಡ್ರ್ ಹಾಕೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಓಕೆ, ತುಂಬಾ ಸಖತ್ತಾಗಿರುತ್ತೆ ಆ ಪೌಡ್ರಂತೂ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ನಾನಿನ್ನೂ ಒಂದು 4-5 ಚಮಚ ಅಂತ ಹೇಳ್ಬೋದು ಚಿಕ್ಕ ಸ್ಪೂನಲ್ಲಿ
ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಾನು. ಗರಂ ಮಸಾಲ ಅಂತೇಳಿ ನೀವು ನನ್ನ ವೀಡಿಯೋನ ಓಪನ್ ಮಾಡಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಮನೆಯಲ್ಲೇ ಮಾಡಿಟ್ಕೊಳ್ಳಿ ಆ ಪೌಡರ್ನ. ಈ ಥರ ಮಾಡಿ ಚೆನ್ನಾಗಿ ಮಿಕ್ಸಿನ ಮಾಡಿಬಿಡೋಣ. ಸುಮ್ಮನೆ ನಾವು ಹೋಗಿ ಔಟ್ಸೈಡ್ ತೊಗೊಂಡು ಬಂದು ಅದು ರುಚಿ ಇಲ್ಲ ಚೆನ್ನಾಗಿಲ್ಲ ಅಂದ್ರೂ ದುಡ್ಡು ಕೊಟ್ಟಿರ್ತೀವಿ, ವೇಸ್ಟ್ ಮಾಡೋಕ್ಕೂ ಆಗೋಲ್ಲ, ಎಸೆಯೋದಕ್ಕೂ ಆಗೋಲ್ಲ. ಹಾಗಾಗುತ್ತೆ. ಮನೆಯಲ್ಲೇ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗೆಲ್ಲ ಬೆಂದು ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ ಫುಲ್ ಚೇಂಜ್ ಆಗೋಯ್ತು. ಓಕೆ, ನಾನು 4 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 8 ಲೋಟ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದ್ರದ್ದು ಜಾರೆಲ್ಲ ವಾಶ್ ಮಾಡಿಬಿಟ್ಟು ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನಾನು ಕಾಯೋ ನೀರನ್ನು ಇದರಲ್ಲಿ ಕುದಿಸಿದ್ದೀನಿ. ಅದು ನೀರು ಅದರಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ರೆ ಬೇಗನೆ ಆಗುತ್ತೆ. 8 ಲೋಟ 4 ಲೋಟ ಅಕ್ಕಿಗೆ 8 ಲೋಟ ನೀರು ತೊಗೊಂಡಿದ್ದೀನಿ. ಇವಾಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸನ್ನು ಮಾಡಿಬಿಡೋಣ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಅಕ್ಕಿ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಹಾಕಬೇಕಾಗುತ್ತೆ. ಇದು ಕುದಿ ಸ್ಟಾರ್ಟ್ ಆಗಲಿ. ಕುದಿಯೋಕ್ಕೆ ಮುಂಚೆ ಖಂಡಿತ ಹಾಕ್ಬೇಡಿ ನೀವು. ಮತ್ತು ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ನಾನು ಚಿಕನ್ ಕಲಸಿಟ್ಟಾಗ್ಲೂ ಸಾಲ್ಟನ್ನು ಹಾಕಿದ್ದೆ. ಇವಾಗಲೂ 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತೆ ಮೇಲೆ ನಾನು ಹಾಕ್ಕೊಳ್ತಾಯಿದ್ದೀನಿ. ಈಗ ನೋಡಿ ಕುದೀತಾ ಇದೆ. ಇವಾಗ ಈ ಟೈಮ್ನಲ್ಲಿ ನಾವು ಅಕ್ಕಿನ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಚೆನ್ನಾಗಿ ಒಂದ್ಸಲ ಮಿಕ್ಸಿನ ಮಾಡಿಕೊಂಡು ನೋಡಿ ನೆನೆಸಿ ನಾನು ಒಂದು 10-15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ 3-4 ಸಲ ವಾಶ್ ಮಾಡಿ ಇದು ಸೋನಾ ಮೊಸರಿ, ನಾರ್ಮಲ್ ಸೋನಾ ಮೊಸರಿನೇ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ನೋಡ್ತಾ ಇರ್ಬೋದು ನೀವು, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಹೇಗಿದೆ ಅಂತ. ಈಗ ನಿಂಬೆಹಣ್ಣಿನ ರಸ ಒಂದು ಅರ್ಧ ನಾನು ನಿಂಬೆಹಣ್ಣನ್ನು ರಸನ ಹಿಂಡಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಸಾಫ್ಟಾಗಿರುತ್ತೆ ಚಿಕನ್ನು, ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಮತ್ತು ಅದು ಅಕ್ಕಿ ನೋಡಿ ಈ ಥರ ಕುದ್ದು ಅಕ್ಕಿ ಎಲ್ಲ ಮೇಲೆ ಕಾಣಿಸ್ತಾ ಇರಬೇಕು. ಆ ಟೈಮ್ನಲ್ಲಿ ನೋಡಿ ಈ ಥರ ಅಕ್ಕಿ ಕುದ್ದು ಮೇಲೆ ಕಾಣಿಸ್ತಾ ಇರೋ ಟೈಮ್ನಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿ, ಇದು ದೊನ್ನೆ ಬಿರಿಯಾನಿ ಆಗಿರೋದ್ರಿಂದ ಇದ್ರ ಮೇಲೆ ನಾನು ಇದು ಕುದಿಯೋ ಟೈಮ್ನಲ್ಲಿ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಅದು 3/4% ಬೆಂದಿದೆ ಅನ್ನೋ ಟೈಮ್ನಲ್ಲಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದ್ರ ಮೇಲೆ ಒಂದು ಬಾರದ್ದು ಏನಾದರೂ ಇಡಬೇಕಾಗತ್ತೆ. ನೋಡಿ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಅಲ್ವಾ. ಈಗ ನಾನು ಒಂದು ಹಳೆ ತವಾನ ಇಟ್ಕೊಂಡಿದ್ದೀನಿ. ಅದು ಕಾದ ನಂತರ ಆ ಪಾತ್ರೆನ ಅದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಸಿಮ್ಮಲ್ಲೇ ಒಂದು 10 ನಿಮಿಷ ಬೇಯಿಸಿದ್ರೆ ಮತ್ತೆ ನೋಡಿ ಇಟ್ಕೊತಾ ಇದ್ದೀನಿ ನಾನು. ಅದು ಚೆನ್ನಾಗಿ ಕಾದ ನಂತರ ತವ ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಮತ್ತು ಭಾರವಾಗಿರೋದು ಕುಟ್ಟಣಿಕೆನ ನಾನು ಇಡ್ತೇನೆ ಅದ್ರ ಮೇಲೆ. ಬಾರದ್ದು ಒಂದು 10 ನಿಮಿಷ ಬಿಟ್ಬಿಟ್ರೆ ಮಿಲ್ಟ್ರಿ ಸ್ಟೈಲ್ ದಮ್ ಬಿರಿಯಾನಿ, ದೊನ್ನೆ ಬಿರಿಯಾನಿ ರೆಡಿ ಫ್ರೆಂಡ್ಸ್. ಇವಾಗ ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ತುಂಬ ಸಾಫ್ಟಾಗಿ, ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಇಲ್ಲ, ಉದುರಾಗೆ ಬಂದಿದೆ. ಈ ಥರನೇ ಇರಬೇಕು ಆ್ಯಕ್ಚುಲಿ. ನೋಡಿ ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ಸರ್ವಿಂಗ್ ತಟ್ಟೆನಲ್ಲಿ ಸರ್ವ್ ಮಾಡಿಬಿಡೋಣ. ನೋಡಿ ನಾನು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಿನ್ನೋದಕ್ಕೆ ಮಿಲ್ಟ್ರಿ ಸ್ಟೈಲ್ ಹೋಟೆಲ್ ರೀತಿಯಲ್ಲಿ ಮಾಡಿರುವಂತಹ ದೊನ್ನೆ ಬಿರಿಯಾನಿ
ರೆಡಿಯಾಗಿದೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು.